ರೇವಣ್ಣ ಜಾಮೀನು ಅರ್ಜಿ ಆದೇಶವನ್ನ ಕಾಯ್ದಿರಿಸಿದ ಕೋರ್ಟ್. ರೇವಣ್ಣ ಜಾಮೀನು ಅರ್ಜಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಅಂತ ಸದ್ಯಕ್ಕೆ ಅಪ್ಡೇಟ್ ಇದೆ. ವಾದ ಪ್ರತಿವಾದವನ್ನು ಆಲಿಸುತ್ತಿರುವಂತಹ ಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ರೇವಣ್ಣ ಜಾಮೀನು ಅರ್ಜಿ ಆದೇಶವನ್ನ ಕೋರ್ಟ್ ಸದ್ಯಕ್ಕೆ ಕಾಯ್ದಿರಿಸಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಇದುವರೆಗೆ ಏನೇನು ವಾದ ಪ್ರತಿವಾದ ಆಯಿತು ಎರಡನ್ನೂ ಕೂಡ ನೀವು ಕೂಡ ಗಮನಿಸಿದ್ರೆ, ಆದ್ರೆ ಇನ್ನೂ ಕೂಡ ಆ ಕ್ಷಣ, ಆ ತೀರ್ಪು ಬರುವಂತ ಕ್ಷಣ ಕಾಯಬೇಕಾಗಿದೆ. ಯಾಕಂದ್ರೆ ಜಾಮೀನು ಅರ್ಜಿಯ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಕೋರ್ಟ್ನಲ್ಲಿ ಏನೇನಾಗ್ತಿದೆ, ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ TV9 ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಏನೇನಾಗ್ತಿದೆ, ಯಾಕಂದ್ರೆ ಇಡೀ ರಾಜ್ಯವೇ ಬಹಳ ಕುತೂಹಲದಿಂದ ಕಾಯ್ತಿರುವಂತಹ ಒಂದು ಪ್ರಕರಣ ಇದು. ಅದು ಕೂಡ ರೇವಣ್ಣ ಅಂತ ನಾಯಕನಿಗೆ ಬಂದಿರುವಂಥ ಆರೋಪ ಅಂತಿಂಥದ್ದಲ್ಲ. ಸೊ ಆ ಕಾರಣಕ್ಕೇನೆ ಈ ವಿಚಾರಣೆಗಳೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲ ಕಾಲ ವಿಚಾರಣೆಯನ್ನ ಕೋರ್ಟ್ ಮತ್ತೆ ಮುಂದೂಡಿದೆ. ರೇವಣ್ಣ ಜಾಮೀನು ಅರ್ಜಿ ಆದೇಶವನ್ನ ಕಾಯ್ದಿರಿಸಿದ್ದಲ್ಲದೆ ಈಗ ವಿಚಾರಣೆಯನ್ನ ಕೆಲ ಕಾಲ ಮುಂದೂಡಲಾಗಿದೆ ಅಂತ ಈಗ ಈ ಕ್ಷಣದ ಅಪ್ಡೇಟ್ ಈಗ ಬರ್ತಾ ಇರೋದು ಕೋರ್ಟ್ ಕಡೆಯಿಂದ. ರೇವಣ್ಣ ಜಾಮೀನು ಅರ್ಜಿ ಆದೇಶ ಕೋರ್ಟ್ ಸದ್ಯಕ್ಕೆ ಕಾಯ್ದಿರಿಸಿದೆ. ಕೆಲ ಕಾಲ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಜಾಮೀನು ಆದೇಶ ಹೊರಬೀಳುತ್ತೆ. ಸದ್ಯಕ್ಕೆ ಹೋಲ್ಡ್ ಮಾಡಲಾಗಿದೆ. ಕೆಲ ಕಾಲ ಸಮಯ ಬೇಕು ಅಂತಂದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅನೌನ್ಸ್ ಆಗುತ್ತೆ. ಆದರೆ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಲಾಗಿದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಜಾಮೀನು ಆದೇಶ ಹೊರಬೀಳುವಂತ ನಿರೀಕ್ಷೆ ಇದೆ. ರೇವಣ್ಣ ಅವರಿಗೆ ರಿಲೀಫ್ ಸಿಗುತ್ತಾ, ಬೇಲ್ ಸಿಗುತ್ತಾ, ಅಥವಾ ಅರೆಸ್ಟ್ ಆಗಬೇಕಾಗುತ್ತಾ ಅನ್ನೋದು. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ನಾವು ಈ ವಾದ ಪ್ರತಿವಾದವನ್ನ ಗಮನಿಸ್ತಾ ಇದ್ವಿ. ಬಹಳಷ್ಟು ಕುತೂಹಲಕಾರಿ ಅಂಶಗಳಿದೆ ಇಬ್ಬರ ವಾದದಲ್ಲೂ ಕೂಡ. ಸೊ ಹೇಗೆ ಶುರುವಾಯಿತು ವಾದ ಮಂಡನೆ, ಯಾವ್ಯಾವ ಫ್ಯಾಕ್ಟರ್ಗಳನ್ನ ತಿಳಿಸಲಾಯಿತು, ಇಲ್ಲಿ ಸದ್ಯಕ್ಕೇನಿದೆ ಅಪ್ಡೇಟ್ ಅಂತ ಈ ಕ್ಷಣಕ್ಕೆ? ಅವಿನಾಶ್, ಬಹಳ ವಿವರವಾದಂತಹ ಒಂದು ವಾದ ಮಂಡನೆ ನಡೀತು. ಸುಮಾರು 1.5 ಗಂಟೆಗಳ ಕಾಲ ಎರಡೂ ಕಡೆಯವರು ವಾದ ಮಂಡನೆ ಮಾಡಿದ್ರು. ಇದರಲ್ಲಿ HD ರೇವಣ್ಣ ಪರ ವಕೀಲರ ವಾದ ಏನಂತಂದ್ರೆ, ಈ ಕೇಸ್ನಲ್ಲಿ ವಿನಾಕಾರಣ ಸಿಲುಕಿಸುವಂತ ಪ್ರಯತ್ನ ನಡೆಸ್ತಾ ಇದೆ, ಮತ್ತೆ ರಾಜಕೀಯ ಪ್ರೇರಿತ ಈ ಒಂದು ಕಂಪ್ಲೇಂಟ್ ಇರ್ಬೋದು, ಮತ್ತೆ ಪೊಲೀಸರ ಪ್ರಯತ್ನ ಇರ್ಬೋದು, ಇದೆಲ್ಲವೂ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು DK ಶಿವಕುಮಾರ್ ನೀಡಿರುವಂತ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಿದ್ರು. ಅದೇ ರೀತಿ ಸಿದ್ದರಾಮಯ್ಯ ಅವರ ಪತ್ರವನ್ನು ಕೂಡ ಉಲ್ಲೇಖ ಮಾಡಿ ಮತ್ತೆ ಈ ದೂರಿನಲ್ಲಿರುವಂತಹ ಅಂಶಗಳು, ಮತ್ತೆ ಈಗ SPP ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಅದರಲ್ಲಿ ಕೆಲವು ದೃಶ್ಯಾವಳಿಗಳ ಬಗ್ಗೆ ಪ್ರಸ್ತಾಪ ಇದೆ, ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಕೃತ್ಯಗಳ ಬಗ್ಗೆ ಪ್ರಸ್ತಾಪ ಇದೆ. ಆದ್ರೆ ಇದಕ್ಕೂ ತಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಯಾಕಂದ್ರೆ ಆ ದೃಶ್ಯಗಳು ಓಡಾಡೋದಕ್ಕೂ, ಸರ್ಕ್ಯುಲೇಷನ್ ಇರೋದಕ್ಕೂ, ಮತ್ತೆ HD ರೇವಣ್ಣ ಅವರ ಪಾತ್ರ ಏನದ್ರಲ್ಲಿ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ಇದು ಕೇವಲ ಅಂದ್ರೆ ಒಂದು ಈ ಕೇಸ್ ನಲ್ಲಿ ಅವ್ರನ್ನ ಸಿಲುಕಿಸುವಂತ ಪ್ರಯತ್ನ ಅಂತೇಳಿ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಆದ್ರೆ ಅದಕ್ಕೆ SPP ಅವರು ತಮ್ಮ ಒಂದು ಆಕ್ಷೇಪಣೆ, ತಮ್ಮ ವಾದ ಮಂಡನೆ ಸಂದರ್ಭದಲ್ಲಿ ಇದಕ್ಕೆ ತಕರಾರು ಎತ್ತಿದ್ರು. ಮತ್ತೆ ಅವರು ಈ ಕೇಸು ಬಹಳ ಗಂಭೀರವಾದಂತ ಕೇಸು, ಮತ್ತೆ ಇಡೀ ದೇಶದಲ್ಲಿ ಇದರ ಚರ್ಚೆ ನಡೀತಾ ಇದೆ. ಹೀಗಾಗಿ ಈ ಕೇಸ್ ನಲ್ಲಿ ಏನೇನಾಗಿದೆ, ಆ ಮಹಿಳೆ ಎಲ್ಲಿದ್ದಾರೆ, ಆ ಮಹಿಳೆಯನ್ನ ಹುಡುಕುವಂತ ಪ್ರಯತ್ನ ಆಗಬೇಕಾಗಿದೆ, ಆಕೆಯ ರಕ್ಷಣೆ ಮಾಡಬೇಕಾಗಿದೆ. ಹೀಗಾಗಿ ಈ ಕೇಸ್ ನಲ್ಲಿ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇದೆ ಅನ್ನುವಂತ ಒಂದು ವಾದ ಮಂಡನೆಯನ್ನ ಮಾಡಿದ್ದಾರೆ. ಜೊತೆಗೆ ಆಕ್ಷೇಪಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ದಸ್ತಗಿರಿ ಅಂದ್ರೆ ಬಂಧನದ ಅವಶ್ಯಕತೆ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಈಗ HD ರೇವಣ್ಣ ಅವರಿಗೆ ಬಂಧನದ ಭೀತಿ ದಟ್ಟವಾಗಿದೆ. ಒಂದ್ ವೇಳೆ ಏನಾದ್ರೂ ಇವತ್ತು ನಿರೀಕ್ಷಣಾ ಜಾಮೀನು ಅಂದ್ರೆ ಮಧ್ಯಂತರ ಆದೇಶ ಆಗದೆ ಹೋದ್ರೆ, ನಿರೀಕ್ಷಣಾ ಜಾಮೀನು ತಿದ್ದೆ ಹೋದ್ರೆ ಎನಿ ಟೈಮ್ ಅವ್ರನ್ನ ಬಂಧಿಸಬಹುದು. ಮತ್ತೆ ಜೊತೆಗೆ ಈಗ HD ರೇವಣ್ಣ ಹೇಳ್ತಿರೋದು ಏನಂದ್ರೆ, ಒಂದ್ ವೇಳೆ ಕೋರ್ಟ್ ಏನಾದ್ರು ಮಧ್ಯಂತರ ರಕ್ಷಣೆ ಕೊಟ್ರೆ ಇಮಿಡಿಯೇಟ್ ಆಗಿ ತಾವು ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ದಾರೆ, SIT ಅಧಿಕಾರಿ, ಅವ್ರ ಮುಂದೆ ಹಾಜರಾಗ್ತೀನಿ, ವಿತಿನ್ ಮಿನಿಟ್ ಹಾಜರಾಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ತಾವು ವಿಚಾರಣೆಗೆ ಸಹಕರಿಸೋದಕ್ಕೆ ಸಿದ್ಧ, ಆದ್ರೆ ತಮ್ಮನ್ನು ಬಂಧಿಸಬಾರ್ದು ಅನ್ನುವಂತ ಒಂದು ಹೇಳಿಕೆಯನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಕೋರ್ಟ್ ಈ ಎರಡೂ ಕಡೆ ವಾದ ಮಂಡನೆಯನ್ನ ಪರಿಗಣಿಸಿ ಜೊತೆಗೆ ಒಂದು ಮೆಮೋವನ್ನು ಕೊಟ್ಟಿದ್ದಾರೆ HD ರೇವಣ್ಣ ಅವರು. ಅದ್ರಲ್ಲಿ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ಅವ್ರು ಹೇಳಿಲ್ಲ. ಅದೇ ರೀತಿ SPP ಅವರ ಆಕ್ಷೇಪಣೆಯಲ್ಲೂ ಹಲವು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಆದರೆ ಬಹುತೇಕ ಅದು ಪ್ರಜ್ವಲ್ ರೇವಣ್ಣರಿಗೆ ಸಂಬಂಧಪಟ್ಟಂತ ಅಂಶಗಳಂದ್ರೆ ಆ ವಿಡಿಯೋಗಳಿರ್ಬೋದು, ಮತ್ತೆ ಈಗ ಯಾರು ಮಹಿಳೆ ಕಿಡ್ನಾಪ್ ಆಗಿದ್ದಾರೆ ಅಂತ ಆರೋಪ ಇದೆ, ಆ ಕಿಡ್ನಾಪ್ ಆಗಿರುವಂತ ಮಹಿಳೆ ಆ ವಿಡಿಯೋದಲ್ಲಿ ಇದ್ದಾರೆ. ಹೀಗಾಗಿ ಆ ವಿಡಿಯೋದಲ್ಲಿರುವಂತ ಮಹಿಳೆ ದೂರನ್ನ ಆಕೆ ದೂರನ್ನ ಕೊಡಬಾರ್ದು ಅನ್ನುವಂತ ಉದ್ದೇಶದಿಂದ ಅವ್ರನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂತ ಒಂದು ಹೇಳಿಕೆ ಮೂಲಕ ಈ ಕೇಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವಂತ ಪ್ರಯತ್ನವನ್ನ SPP ಕೂಡ ಮಾಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಇದು ರಾಜಕೀಯ ಪ್ರೇರಿತ ದೂರು ಅಂತ HD ರೇವಣ್ಣ ಪರ ವಕೀಲರು, ಇನ್ನೊಂದ್ ಕಡೆ SPP ಇದು ಒಂದು ಇಂಪಾರ್ಟೆಂಟ್ ಕೇಸು, ಜೊತೆಗೆ ಇದರಲ್ಲಿ ಜಾಮೀನು ಕೊಡಬಾರ್ದು, ಯಾಕಂದ್ರೆ ಇದು ಏನೋ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದ ಒಂದು ದೂರನ್ನ ಕೊಡಬಾರ್ದು ಅಂತ ತಡೆಯೋದಕ್ಕೋಸ್ಕರ ಈ ಕಿಡ್ನಾಪ್ ಆಗಿದೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ಕೋರ್ಟ್ ಎಲ್ಲವನ್ನ ಪರಿಗಣಿಸಿ ಏನ್ ಆದೇಶ ನೀಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇವತ್ತು ಸಂಜೆ ವೇಳೆಗೆ, ಯಾಕಂದ್ರೆ 1.5 ಗಂಟೆ ವಾದ ಮಂಡನೆ ಆಗಿರೋದ್ರಿಂದ ಎರಡು ಕಡೆ
ವಾದ ಮಂಡನೆ ಏನಿದೆ ಮತ್ತೆ ಅದಕ್ಕೆ ಕೋರ್ಟ್ ತನ್ನ ಆದೇಶಕ್ಕೆ ಏನ್ ಕಾರಣ ಕೊಡ್ಬೇಕು ಅನ್ನೋದನ್ನೆಲ್ಲ ಬರ್ಸ್ಬೇಕಾಗಿರೋದ್ರಿಂದ ಕೋರ್ಟ್ ಈಗ ವಿಚಾರಣೆಯನ್ನ ಕೆಲ ಕಾಲ ಮುಂದೂಡಿದೆ. ಹೀಗಾಗಿ 5:30 ಒಳಗೆ ಈ ಕೋರ್ಟ್ ಈ ಬಗ್ಗೆ ಒಂದು ಆದೇಶವನ್ನ ಕೊಡುವಂತ ಸಾಧ್ಯತೆ ಇದೆ. ಅಂದ್ರೆ ನಿರೀಕ್ಷಣಾ ಜಾಮೀನು ಕೊಡಬೇಕಾ, ಮಧ್ಯಂತರ ರಕ್ಷಣೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ಇನ್ನೊಂದು ಅರ್ಧ ಗಂಟೆ ಅಥವಾ 1 ಗಂಟೆ ಒಳಗಡೆ ಕೋರ್ಟ್ ತೀರ್ಮಾನಕ್ಕೆ ಬರಲಿದೆ. ಅವಿನಾಶ್. ರಮೇಶ್, ಇನ್ ಕೇಸ್ ಏನಾದರೂ ಈ ನಿರೀಕ್ಷಣಾ ಜಾಮೀನು ಸಿಗದಂತ ಪಕ್ಷದಲ್ಲಿ ಅಥವಾ ಸಿಕ್ಕಂತ ಪಕ್ಷದಲ್ಲಿ ಏನಾಗುತ್ತೆ? ಮೊದಲನೇದಾಗಿ ಒಂದು ವೇಳೆ ರಿಜೆಕ್ಟ್ ಆದ್ರೆ ವಾಟ್ ನೆಕ್ಸ್ಟ್ ಅಂತ ಒಂದಂತೂ ಸ್ಪಷ್ಟ ಇದೆ ಅವಿನಾಶ್. ಈಗ ಏನು ಎಚ್ ಡಿ ರೇವಣ್ಣ ಅವರು ಅಂದ್ರೆ ಇಲ್ಲೇ ಇದ್ರು ಕೂಡ, ಅಂದ್ರೆ ಬೆಂಗಳೂರಿನಲ್ಲೇ ಇದ್ರು ಕೂಡ ಅವರು ಈಗ ವಿಚಾರಣೆಗೆ ಬರೋದಕ್ಕೆ ಸಿದ್ಧ ಇಲ್ಲ. ಒಂದ್ ವೇಳೆ ಏನಾದ್ರೂ ನಿರೀಕ್ಷಣಾ ಜಾಮೀನು ಸಿಗದೆ ಹೋದ್ರೆ ಅವರು ಇವತ್ತು ಸಂಜೆ ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗೋದಿಲ್ಲ. ಯಾಕಂದ್ರೆ ಬಂಧನದ ಸಾಧ್ಯತೆ ಸ್ಪಷ್ಟವಾಗಿದೆ. ಹೀಗಾಗಿ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ. ಒಂದ್ ವೇಳೆ ಏನಾದ್ರೂ ಕೋರ್ಟ್ ಇವತ್ತೇನೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಟ್ಟ ಷರತ್ತುಗಳನ್ನು ವಿಧಿಸಿ ಆಗ ಇವತ್ತಿನ ವಿಚಾರಣೆಗೆ ಹಾಜರಾಗಿ ತನಿಖೆಗೆ ಸಹಕರಿಸೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಇವತ್ತೇನಾದ್ರೂ ರಿಜೆಕ್ಟ್ ಆದ್ರೆ ಖಂಡಿತ ಅವರು ಮತ್ತೆ ಪೊಲೀಸ್ ಕೈಗೆ ಸಿಗೋದಿಲ್ಲ. ಮತ್ತೆ ಅವರು ಅಂದ್ರೆ ಏನು ಈ ಕೇಸ್ನ ಒಂದು ಅಂತಿಮ ಆದೇಶಕ್ಕೆ ಕಾಯ್ತಾರೆ. ಅಂದ್ರೆ ಈಗ ಮಧ್ಯಂತರ ಆದೇಶ ಮಾತ್ರ ಕೋರ್ಟ್ ನೀಡೋದ್ರಿಂದ ಈಗ ಸೋಮವಾರ ಅಥವಾ ಮಂಗಳವಾರ ಕೋರ್ಟ್ ಅಂದ್ರೆ ಅಂತಿಮ ಆದೇಶ ನೀಡಬಹುದು. ಅಂದ್ರೆ ಇನ್ನೊಮ್ಮೆ 2 ಕಡೆ ವಾದ ಮಂಡನೆ ಆಲಿಸಿ ಜಾಮೀನು ಕೊಡ್ಬೇಕಾ ಬೇಡವಾ ಅನ್ನೋ ತೀರ್ಮಾನ ಮಾಡಬೇಕು. ಅದಾದ್ಮೇಲೆ ಅವರು ಹೈಕೋರ್ಟ್ಗೆ ಹೋಗೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೈಕೋರ್ಟ್ ನಲ್ಲಿ ಮಧ್ಯಂತರ ಆದೇಶ ಕೇಳಿ ಹೈಕೋರ್ಟ್ಗೂ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಹೀಗಾಗಿ ಇದೆಲ್ಲಾ ಪ್ರಕ್ರಿಯೆ ಮುಗಿಯುವವರೆಗೂ ಎಚ್ ಡಿ ರೇವಣ್ಣ ಅವರು ತನಿಖಾಧಿಕಾರಿ ಮುಂದೆ ಹಾಜರಾಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದ್ರೆ ಇಲ್ಲಿ ಅವ್ರು ಹಾಜರಾದ್ರೆ ಅವ್ರನ್ನ ಬಂಧಿಸೋದು ಸ್ಪಷ್ಟ ಆಗಿದೆ. ಹೀಗಾಗಿನೇ ಎಚ್ ಡಿ ರೇವಣ್ಣ ಅವರು ಬಂಧನಕ್ಕೊಳಪಡಕ್ಕೆ ಇಷ್ಟೇ ಇಲ್ಲದೆ ಇರೋದ್ರಿಂದ ಅವರು ನಿರೀಕ್ಷಣಾ ಜಾಮೀನಿಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡೋದು ಸ್ಪಷ್ಟ ಆಗಿದೆ. ಹೀಗಾಗಿ ಇವತ್ತಿನ ಆದೇಶ ಏನಿದೆ ಅದು ಎಚ್ ಡಿ ರೇವಣ್ಣ ಇವತ್ತು SIT ಮುಂದೆ ಹಾಜರಾಗ್ತಾರೋ ಇಲ್ವೋ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಹೀಗಾಗಿ ಇವತ್ತಿನ ಆದೇಶ ಬಹಳ ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು. ಅವಿನಾಶ್. ರಮೇಶ್, ಇಲ್ಲಿ ವಾದ ಮಂಡಿಸಬೇಕಾದ್ರೆ ಬಿಹಾರದ ಇನ್ಸ್ಟೆನ್ಸ್ ಅನ್ನು ಕೂಡ ಎಕ್ಸಾಂಪಲ್ ಆಗಿ ಕೊಡ್ಲಾಯಿತು, ಅದಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಯಿತು ಅಂತದೆಲ್ಲ ಪ್ರಸ್ತಾಪ ಆಯಿತು ಅಂತ ವಾದ ಮಂಡನೆಯಲ್ಲಿ. ಹೌದು ಅವಿನಾಶ್. ಏನಂದ್ರೆ ಈಗ ಈ ರೀತಿಯ ಕಿಡ್ನಾಪ್ ಪ್ರಕರಣಗಳು ಮತ್ತೆ ಯಾವ್ದಾದ್ರು ಒಂದು ಕೇಸ್ ಸ್ಟಡಿಯನ್ನ SPP ಉಲ್ಲೇಖ ಮಾಡಿದ್ರು. ಅಂದ್ರೆ ಹಿಂದೆ ಬಿಹಾರ್ನಲ್ಲಿ ಒಂದು ಇದೇ ರೀತಿಯ ಒಂದು ಕಿಡ್ನಾಪ್ ಪ್ರಕರಣ ಆಗಿತ್ತು. ಯಾವುದೋ ಒಂದು ಕೇಸ್ ನಲ್ಲಿ ಸಾಕ್ಷಿ ಕೊಡಬಾರ್ದು ಮಹಿಳೆ ಅಂತ ಹೇಳಿ ಆಕೆನ ಕಿಡ್ನಾಪ್ ಮಾಡಲಾಗಿತ್ತು. ಕೊನೆಗೆ ಹೇಬಿಯಸ್ ಕಾರ್ಪಸ್ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳೇ ವಿಶೇಷ ಆಸಕ್ತಿ ವಹಿಸಿ ಆಕೆನ ರಕ್ಷಣೆ ಮಾಡಿದ್ರು ಅನ್ನುವಂತ ಉಲ್ಲೇಖವನ್ನ ಮಾಡಿದ್ರು. ಇದಕ್ಕೆ ಅರ್ಜಿದಾರ ಪರ ವಕೀಲರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ರೇವಣ್ಣ ಪರ ವಕೀಲರು ಏನೋ ಇದು ಬಿಹಾರದ ಸ್ಥಿತಿ ಕರ್ನಾಟಕಕ್ಕೆ ಬಂದಿಲ್ಲ, ಮತ್ತೆ ಈ ಕೇಸ್ ನಲ್ಲಿ ತಮಗೂ ಮತ್ತೆ ರೇವಣ್ಣ ಅವ್ರಿಗೂ ಮತ್ತೆ ಈ ಕೇಸ್ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಕೇವಲ ಒಂದು ದೂರ ಮತ್ತೆ 29ನೇ ತಾರೀಕು ಇನ್ಸಿಡೆಂಟ್ ಅಂದ್ರೆ ಆಕೆ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ 2ನೇ ತಾರೀಕು ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ಜಾಮೀನು ರಹಿತ ಅಪರಾಧ ಇಲ್ಲ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಜಾಮೀನು ರಹಿತವಾದಂತಹ ಅಪರಾಧವನ್ನ ದಾಖಲಿಸಿದ್ದಾರೆ. ಇದೆಲ್ಲವೂ ಕೂಡ ಅವರನ್ನ ಬಂತು ಅಂತ ಒಂದು ಷಡ್ಯಂತ್ರ ಅಂತ ಹೇಳೋ ಮೂಲಕ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ 2 ಕಡೆನೂ ಕೂಡ ಪ್ರಬಲ ವಾದ ಮಂಡನೆ ಆಗಿದೆ. ಜಾಮೀನು ಕೊಡಬಾರ್ದು ಅಂತ ಹೇಳಿ SPP, ಅದೇ ರೀತಿ ಜಾಮೀನು ಬೇಕು ಅಂತ ಹೇಳಿ ರೇವಣ್ಣ ಅವರು. ಹೀಗಾಗಿ ಈ 2 ಕಡೆ ವಾದ ಮಂಡನೆ ಆಲಿಸಿ ಈಗ ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಬಗ್ಗೆ ತೀರ್ಮಾನ ಬರುವ ಸಾಧ್ಯತೆ ಇದೆ. ಅವಿನಾಶ್. ಧನ್ಯವಾದ ರಮೇಶ್.